ಡೂ, ಡಿಡ್, ವಿಲ್ ಈ ಮೂರು ವರ್ಡ್ಸನ್ನು ಯೂಸ್ ಮಾಡಿಕೊಂಡು ಎಷ್ಟು ಬೇಕಾದರೂ ಕೂಡ ನಿಮಗೆ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರಲ್ಲಿ ಕ್ವಶನ್ಸ್ ಫಾರ್ಮ್ಸನ್ನು ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಕ್ವಶನ್ ರಿಲೇಟೆಡ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋಕ್ಕಾಗತ್ತೆ. ನಾನಿಲ್ಲಿ ಸವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೂ, ಡಿಡ್, ವಿಲ್ ಈ ಮೂರು ಪದಗಳ ನಂತರ ನಾವು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸೆಂಟೆನ್ಸಲ್ಲಿ ನೋಡ್ರಿ, ಯು ಎಂಬ ಪದ ಕೊಟ್ಟಿದ್ದೀನಿ. ಯು ಕಮ್ ಅಂದರೆ ನೀನು ಬರ್ತಿ, ಯು ಗೋ, ಯು ಸ್ಪೀಕ್, ಯು ಕಾಲ್, ಯು ಮೀಟ್, ಯು ಟ್ರೈ, ಯು ಸ್ಕೋಲ್ಡ್, ಯು ಗಿವ್, ಯು ಟೇಕ್, ಯು ಬ್ರಿಂಗ್. ಸೊ ಇದರ ಮೊದಲು ನಾನು ಡೂ ಎಂಬ ಪದವನ್ನು ಹಾಕ್ತೀನಿ. ಏನಾಯಿತು? ಫಾರ್ ಎಕ್ಸಾಂಪಲ್ ಡೂ ಯು ಕಮ್ ಅಂದರೆ ನೀನು ಬರ್ತೀಯಾ ಅಂತ ಅರ್ಥ. ಅಂದರೆ ಯಾವಾಗಲೂ ಈ ಡೂ ಎಂಬುದು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿದರೆ ಸಾಮಾನ್ಯವಾಗಿ ನಡೀತಾ ಇರುವ ಕೆಲಸದ ಬಗ್ಗೆ ನಾವು ಕ್ವಶನ್ಸ್ ಹೇಳೋಕ್ಕೆ ಡೂ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀ ಇಂಗ್ಲೀಷ್ ಮಾತಾಡ್ತೀವಿ ಅಂತ ಕೇಳೋಕ್ಕೆ ಡು ಯು ಸ್ಪೀಕ್ ಇಂಗ್ಲೀಷ್ ಅಂತ ಯೂಸ್ ಮಾಡ್ತೀವಿ. ನೀನೀಗ ಕಾಲೇಜಿಗೆ ಹೋಗ್ತಾ ಇದೀಯಾ ಅಂತ ಕೇಳಬೇಕಾದ್ರೆ ಡು ಯು ಗೋ ಟು ಕಾಲೇಜ್. ನೀನು ಯಾವಾಗಲೂ ಅವಳಿಗೆ ಕಾಲ್ ಮಾಡ್ತಾ ಇರ್ತೀಯಾ ಅಂತಾರೆ. ಅವಳಿಗೆ ಅಂದರೆ ಹರ್ ಅಂತ. ಡು ಯು ಕಾಲ್ ಹರ್, ನೀನು ಅವಳಿಗೆ ಮೀಟ್ ಆಗ್ತಾ ಇರ್ತೀಯಲ್ಲ ಈಗ. ಡು ಯು ಮೀಟ್ ಹರ್, ನೀನು ಟ್ರೈ ಮಾಡ್ತಾ ಇದ್ದೀವಿ ಈಗಲೂ ಕೂಡ IASಗೆ. ಡು ಯು ಟ್ರೈ, ನೀ ಬೈತಾ ಇರ್ತೀಯಲ್ಲ ಎಲ್ರಿಗೂ. ಡು ಯು ಸ್ಕೋಲ್ಡ್, ಕೊಡ್ತಾ ಇರ್ತಿ. ಡು ಯು ಗಿವ್, ತೊಗೊಂಡು ಹೋಗ್ತಾ ಇರ್ತಿ. ಡು ಯು ಟೇಕ್, ತೊಗೊಂಡು ಬರ್ತಾ ಇರ್ತಿ. ಡು ಯು ಬ್ರಿಂಗ್. ಸೊ ಅದೇ ವರ್ಡ್ಸನ್ನು ನಿನ್ನೆಯ ಬಗ್ಗೆ ಅಂತ ಆಗಬೇಕಾಗಿಲ್ಲ. ಒಂದು ಸೆಕೆಂಡ್ ಮೊದಲಾದರೂ ಕೂಡ ಮುಗಿದ ವಿಷಯದ ಬಗ್ಗೆ ಒಂದು ಕ್ವಶನ್ಸ್ ಕೇಳಬೇಕಾದ್ರೆ ಯು ಮೊದಲು ಡಿಡ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಡಿಡ್ ಯು ಕಮ್, ನೀನು ಬಂದಿದ್ದೀಯಾ. ಯಾವಾಗ? ಎಸ್ಟರ್ಡೇ ಬಂದಿದೆಯಾ, ಅಥವಾ ಒಂದು 10 ನಿಮಿಷ ಮೊದಲು ಬಂದಿದೆಯಾ, ಇವತ್ತು ಸಂಜೆ ಬಂದಿದೆಯಾ, ಅಥವಾ ಮೊನ್ನೆ ಬಂದಿದೆಯಾ, ಹೋದ ವರ್ಷ ಬಂದಿದೆಯಾ, ವಾಟ್ ಎವರ್ ಇಟ್ ಮೇ ಬಿ. ಡಿಡ್ ಯು ಗೋ, ನೀನು ಹೋಗಿದೆಯಾ, ನೀನು ಮಾತಾಡಿದ್ದೀಯ ಅವಳಿಗೆ. ಡಿಡ್ ಯು ಸ್ಪೀಕ್, ನೀನು ಅವಳಿಗೆ ಕಾಲ್ ಮಾಡಿದ್ದಿ. ಡಿಡ್ ಯು ಕಾಲ್ ಹರ್. ಮೀಟ್ ಆಗಿದ್ದಿ. ಡಿಡ್ ಯು ಮೀಟ್. ಟ್ರೈ ಮಾಡಿದ್ದಿ. ಡಿಡ್ ಯು ಟ್ರೈ. ಬೈದಿದ್ದಿ. ಡಿಡ್ ಯು ಸ್ಕೋಲ್ಡ್. ಕೊಟ್ಟಿದ್ದಿ. ಡಿಡ್ ಯು ಗಿವ್. ತೊಗೊಂಡೋಗಿದ್ದಿ. ಡಿಡ್ ಯು ಟೇಕ್. ತೊಗೊಂಡು ಬಂದಿದ್ದಿ. ಡಿಡ್ ಯು ಬ್ರಿಂಗ್. ಅದೇ ಇನ್ನು ಫ್ಯೂಚರ್ ಬಗ್ಗೆ ಒಂದು ಕ್ವಶನ್ಸ್ ಮಾಡಬೇಕು ಅಂದರೆ ಅದು 1 ಸೆಕೆಂಡ್ ನಂತರ ನಡೆಯುವ ವಿಷಯದ ಬಗ್ಗೆ ಕೇಳಬೇಕು ಅಂದ್ರೂ, ಅಥವಾ ನಾಳೆ, ನಾಡಿದ್ದು, ಮುಂದಿನ ವರ್ಷ, ವಾಟ್ ಎವರ್ ಇಟ್ ಮೇ ಬಿ, ವಿ ಆರ್ ಯೂಸಿಂಗ್ ವಿಲ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಇಲ್ಲಿ ವಿಲ್ ಯು ಕಮ್, ನೀನು ಬರ್ತಿ ನಾಳೆ. ವಿಲ್ ಯು ಕಮ್ ಟುಮಾರೋ, ನೀವು ಹೋಗ್ತೀವಿ. ವಿಲ್ ಯು ಗೋ, ವಿಲ್ ಯು ಸ್ಪೀಕ್, ನೀನು ಮಾತಾಡ್ತೀಯಾ. ವಿಲ್ ಯು ಕಾಲ್, ನೀನು ನಾಳೆ ನಾನು ಕಾಲ್ ಮಾಡ್ತೀಯಲ್ಲ. ವಿಲ್ ಯು ಮೀಟ್, ನೀನು ನಾಳೆ ಮೀಟ್ ಆಗುವೆಯಾ. ವಿಲ್ ಯು ಟ್ರೈ, ನೀನು ಟ್ರೈ ಮಾಡ್ತೀನಿ ನಾಳೆ. ವಿಲ್ ಯು ಸ್ಕೋಲ್ಡ್, ವಿಲ್ ಯು ಗಿವ್, ವಿಲ್ ಯು ಟೇಕ್, ವಿಲ್ ಯು ಬ್ರಿಂಗ್. ಸೊ ಯಾವುದೇ ಒಂದು ಕ್ವಶನನ್ನು ಮನಸ್ಸು ಮಾಡಿರಿ. ಯಾವುದೇ ಒಂದು ಕ್ವಶನ್ ಕ್ರಿಯೇಟ್ ಮಾಡಬೇಕಂದ್ರೆ ಒಂದು ಸೆಂಟೆನ್ಸ್ ಇರುತ್ತಲ್ಲ, ಯು ಕಮ್, ಯು ಗೋ, ಯು ಸ್ಲೀಪ್ ಅಂತ. ಅದರ ಮೊದಲು ಡೂ ಎಂಬುದನ್ನು ಹಾಕಿದರೆ ಯಾವಾಗಲೂ ನೀನು ಈ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಕ್ವಶನ್ ಕೇಳೋಕ್ಕೆ, ಡಿಡ್ ಎಂಬ ಪದವನ್ನು ಹಾಕಿದರೆ ನೀನು ಈ ಕೆಲಸ ಮಾಡಿದ್ದೀಯಾ ಅಂತ ಕೇಳೋಕ್ಕೆ, ವಿಲ್ ಎಂಬ ಪದವನ್ನು ಹಾಕಿದರೆ ಇನ್ನು ಮುಂದೆ ಈ ಕೆಲಸ ಮಾಡ್ತೀಯಾ ಅಂತ ಕೇಳೋಕ್ಕೆ. ಹೋಪ್ ಯು ಅಂಡರ್ಸ್ಟುಡ್. ನಾನು ನಿಮಗೂ ಒಂದು ಟಾಸ್ಕ್ ಕೊಡ್ತೀನಿ. ಅದನ್ನು ನೀವು ಈ 3 ವರ್ಡ್ಸ್ ಹಾಕ್ಕೊಂಡು ನೀವು ನನಗೆ ಆನ್ಸರ್ ಕೊಡಬೇಕು. ನಂಬರ್ 1, ನೀನು ಕಾಫಿ ಕುಡಿತೀಯಾ ಯಾವಾಗಲೂ. ನಂಬರ್ 2, ನೀನು ಮ್ಯಾಂಗ್ಳೂರು ಹೋಗಿದ್ದೀಯಾ, ನೀನಿನ್ನ ಮಂಗಳೂರಿಗೆ ಹೋಗಿದ್ದೀಯಾ. ನಂಬರ್ 3, ನೀನು ಇಲ್ಲಿಗೆ ನಾಳೆ ಬರ್ತೀಯಾ. ಈ 3 ಕ್ವಶನ್ಸ್ ನಾನು ಕೇಳಿದ್ದೀನಿ. ಅದರ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಹಾಗೆಯೇ ಒಂದು ಟ್ವಿಸ್ಟ್ ಇದೆ. ಏನು ಅಂದರೆ ಇಲ್ಲಿ ಯು ವಿ, ಇಲ್ಲಿ ವಿ ಹಾಕ್ತೀನಿ, ಡೂ ವಿ. ಇಲ್ಲಿ ದೇ ಹಾಕ್ತೀನಿ, ಏನಾಯಿತು, ಡೂ ದೇ. ಇಲ್ಲಿ ಆಲ್ ಹಾಕ್ತೀನಿ, ಡೂ ಆಲ್. ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಬರ್ತಾರಾ, ಡೂ ಆಲ್ ಕಮ್. ಅವರು ಬರ್ತಾರಾ, ಡೂ ದಿ ಗೋ, ಡೂ ದಿ ಕಮ್. ನಾವು ಬರ್ತೀವ ಎಲ್ಲ ದಿನ, ಡೂ ವಿ ಕಮ್. ಸೊ ವರ್ಡ್ಸ್ ಯೂಸ್ ಮಾಡ್ತೀವಿ. ಡಿಡ್ ಜೊತೆನೂ ಅದೇ ಡಿಡ್ ಎಲ್ಲ ಯೂಸ್ ಮಾಡ್ಬೋದು. ಆದರೆ ಡೂ ಯು, ಈಗ ನಾನು ಹೇಳ ಡೂ ಆಲ್, ಡೂ ದೇ, ಡೂ ವಿ, ಡೂ ಇ. ಇದರ ಜೊತೆ ಇಲ್ಲಿ ಶೀ, ಹೀ ಅಥವಾ ಇಟ್ ಅಥವಾ ಏಕವಚನದ ಕನ್ಸಿಡ್ರೇಷನಲ್ಲಿರುವ ಎವ್ರಿ ಒನ್, ಈ ಪದಗಳು ಬಂದರೆ ಡೂ ಬದಲಾಗಿ ನಾವು ಯಾವ ಪದವನ್ನು ಹಾಕಬೇಕಾಗತ್ತೆ, ಡಸ್ ಎಂಬ ಪದವನ್ನು ಹಾಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಆಕೆ ಬರ್ತಾಳ ಯಾವಾಗಲೂ ಅಂತ ಕೇಳಬೇಕಾದ್ರೆ ಡೂ ಶೀ ಕಮ್ ಅಂತಲ್ಲ, ಡಸ್ ಶೀ ಕಮ್. ಅವನು ಯಾವಾಗಲೂ ಬರ್ತಾನ, ಡೂ ಹೀ ಕಮ್ ಅಲ್ಲ, ಡಸ್ ಹೀ ಕಮ್. ಅದು ಯಾವಾಗಲೂ ಬರುತ್ತಾ, ಡೂ ಇಟ್ ಕಮ್ ಅಲ್ಲ, ಡಸ್ ಇಟ್ ಕಮ್. ಇನ್ನು ಪ್ರತಿಯೊಬ್ಬರು ಯಾವಾಗಲೂ ಬರ್ತಾರ, ಡಸ್ ಎವ್ರಿ ಒನ್ ಕಮ್. ಅದೇ ಎಲ್ಲರೂ ಆವಾಗಲೂ ಬರ್ತಾರಂತ ಕೇಳಬೇಕಾದ್ರೆ ಡಸ್ ಆಲ್ ಅಂತಲ್ಲ, ಡೂ ಆಲ್ ಕಮ್ ಅಂತ ಬರುತ್ತೆ. ಬಟ್ ಇದು ಕೇವಲ ಪ್ರೆಸೆಂಟಲ್ಲಿ ಮಾತ್ರ ಅಪ್ಲಿಕೇಬಲ್ ಇದೆ. ಇನ್ನು ಡಿಡ್ ಅಂತ ಕೇಳ್ತೀನಿ ನೋಡ್ರಿ, ನೀನು ಅವರು ಬಂದಿದ್ರಾ ನಿನ್ನೆ ಅಂತ ಕೇಳಬೇಕಾದ್ರೆ ಡಿಡ್ ದೇ ಕಮ್. ಅವಳು ನಿನ್ನೆ ಬಂದಿದ್ದಿಲ್ಲ ಅಂತ ಕೇಳಬೇಕಾದ್ರೂ ಕೂಡ ಡಿಡ್ ಶೀ ಕಮ್ ಅಂತಲೇ ಬರುತ್ತೆ, ಡಸ್ ಅಂತ ಯೂಸ್ ಮಾಡಬೇಕಾಗಿಲ್ಲ. ಎಲ್ಲದಕ್ಕೂ ಡಿಡ್ ದೇ ಹಾಕೋದು. ಇನ್ನು ಫ್ಯೂಚರಲ್ಲಿ ನಾಳೆ ಅವರು ಬರ್ತಾರ ಅಂತ ಕೇಳಬೇಕಾದ್ರೂ ಕೂಡ ವಿಲ್ ದೇ ಕಮ್. ಅವಳು ನಾಳೆ ಬರ್ತಾಳಂತ ಕೇಳಬೇಕಾದ್ರೂ ಕೂಡ ವಿಲ್ ಶಿ ಕಮ್ ಅಂತಲೇ ಬರುತ್ತೆ. ವಿ ನೋ ನೀಡ್ ಟು ಆ್ಯಡ್ ಎನ್ ಎಕ್ಸ್ಟ್ರಾ ಡಸ್ ಅಂತ ಯೂಸ್ ಮಾಡಬೇಕಾಗಿಲ್ಲ. ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ಯಾವಾಗಲೂ ನಡೀತಾ ಇರುವ ವಿಷಯದ ಬಗ್ಗೆ ಕ್ವಶನ್ ಕೇಳುವಾಗ ಮಾತ್ರ ಐ, ವಿ, ಯು, ದೇ, ಆಲ್ ಜೊತೆ ಡೂ ಬರುತ್ತೆ, ಶಿ, ಹಿ, ಇಟ್ ಜೊತೆ ಡಸ್ ಬರುತ್ತೆ. ಅದು ಉಳಿದ ಡಿಡ್, ವಿಲ್ಲು ಎಲ್ಲ ವರ್ಡ್ಸ್ಗಳ ಜೊತೆ ಸೇಮೇ ಬರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ.
ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ಖಂಡಿತವಾಗಿಯೂ ನಾನು ನಿಮಗೆ ಆನ್ಸರ್ ಕೊಡ್ತೀನಿ.